ಇದುವರೆಗೂ ನಾವು ವರ್ಕಿನ ಬಗ್ಗೆ ತಿಳ್ಕೊಂಡ್ರಿ. ವರ್ಕ್ ಅಂತ ಹೇಳಿದ್ರೆ ಏನೋ, ಫಾರ್ಮುಲಾ ಏನೋ, ಯೂನಿಟ್ ಏನೋ, ನ್ಯೂಮರಿಕಲ್ಸು, ಒಂದಷ್ಟು ಪ್ರಾಬ್ಲಮ್ ಎಲ್ಲ ಮಾಡಿದ್ರಿ. ಇವಾಗ ವರ್ಕ್ನ ಮನಸ್ಸಲ್ಲಿ ಇಟ್ಕೊಂಡು ಎನರ್ಜಿನ ಅರ್ಥ ಮಾಡ್ಕೊಳ್ಳೋಣ. ಎನರ್ಜಿ ಈಸ್ ನಥಿಂಗ್ ಬಟ್ ಆಸ್ ಅ ಡೆಫಿನೇಷನ್ an object having a capacity to do work is said to possess energy. ಅಂತ ಹೇಳಿದ್ರೆ ವರ್ಕು ಎನರ್ಜಿ, ದ ಐಡಿಯಾ ಇಸ್ ಇಂಟರ್ಚೇಂಜಬಲ್ ಅಂತ ಹೇಳಿದ್ರೆ ಇಲ್ಲಿ ಬಿಡಿಸಿ ಹೇಳ್ತೀನಿ ನೋಡಿ. ಈ ವ್ಯಕ್ತಿ ಈ ಡಬ್ಬನ ತಳ್ತಾನೆ ಅಂತ ಹೇಳಿದ್ರೆ ಹಿ ಈಸ್ ಡೂಯಿಂಗ್ ವರ್ಕ್, ಕರೆಕ್ಟಾ? ಆ್ಯಂಡ್ ವರ್ಕ್ ಇಸ್ ಡನ್ ಆನ್ ದ ಬಾಕ್ಸ್. ವರ್ಕ್ ಇಸ್ ಡನ್ ಆನ್ ದ ಬಾಕ್ಸ್, ಸರಿನಾ? ಇನ್ನೊಂದು ರೀತಿಯಲ್ಲಿ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ದಿಸ್ ಪರ್ಸನ್ ಇಸ್ ಲೂಸಿಂಗ್ ಎನರ್ಜಿ. ಇದೇ ಸಿನಾರಿಯೋ ನಾವು ಮತ್ತೊಂದು ರೀತಿಯಲ್ಲಿ ಹೇಳ್ಬೋದು. ಹಿ ಲೂಸಸ್ ಎನರ್ಜಿ ಬೈ ಡೂಯಿಂಗ್ ವರ್ಕ್ ಆ್ಯಂಡ್ ದಿಸ್ ಬಾಕ್ಸ್ ವಿಲ್ ಗೇನ್ ಎನರ್ಜಿ ಬಿಕಾಸ್ ವರ್ಕ್ ಇಸ್ ಡನ್ ಆನ್ ಇಟ್, ಅಲ್ವಾ? ಕರೆಕ್ಟ್ ತಾನೆ? ಸೊ ಭಾಷೆ ಬದಲಾಗುತ್ತೆ, ಏನಂತ ಹೇಳಿದ್ರೆ ಇನ್ಫಾರ್ಮೇಷನು ಅದೇ ಇರುತ್ತೆ. ಸೊ ಮತ್ತು ವರ್ಕು ಎನರ್ಜಿ, ದ ಐಡಿಯಾ ಇಸ್ ಇಂಟರ್ಚೇಂಜಬಲ್. ಅರ್ಥ ಆಯ್ತಾ? ನೋಡಿ, ಅದೇ ಇನ್ಫಾರ್ಮೇಷನು ಬಟ್ ಬೇರೆ ರೀತಿಯಲ್ಲಿ ಹೇಳ್ತೀರಾ. ಎನ್ ಆಬ್ಜೆಕ್ಟ್ ವಿಚ್ ಡಸ್ ದ ವರ್ಕ್ ಲೂಸಸ್ ಎನರ್ಜಿ ಆ್ಯಂಡ್ ದ ಆಬ್ಜೆಕ್ಟ್ ಆನ್ ವಿಚ್ ದ ವರ್ಕ್ ಇಸ್ ಡನ್ ಗೇನ್ಸ್ ಎನರ್ಜಿ. ಸೊ ಎನರ್ಜಿ ಆ್ಯಂಡ್ ವರ್ಕ್ ಆರ್ ಆ್ಯಕ್ಚುಲಿ ಈಕ್ವಲೆಂಟ್ ಕಾನ್ಸೆಪ್ಟ್. ದೇರ್ ಫೋರ್ ವರ್ಕ್ ಡನ್ ಇಸ್ ದ ಎನರ್ಜಿ ಟ್ರಾನ್ಸ್ಫರ್ಡ್. ನೀವು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ ಐಡಿಯಲ್ ಸಿನಾರಿಯೋದಲ್ಲಿ ನಿಮ್ಮೆಲ್ಲ ಕೆಲಸ ವಿಲ್ ಬಿ ಟ್ರಾನ್ಸ್ಫರ್ಡ್ ಆಸ್ ಎನರ್ಜಿ ಇನ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಸರಿನಾ? ಈ ಸ್ಟೇಟ್ಮೆಂಟ್ ನಾವು ಉಪಯೋಗಿಸ್ಕೊಂಡು ಡಿರೈವೇಷನ್ಸು, ನ್ಯೂಮರಿಕಲ್ಸ್ ಎಲ್ಲ ಮಾಡ್ತೀವಿ. ಹಾಗಾಗಿ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು, ಮನಸ್ಸಲ್ಲಿ ಇಟ್ಕೊಂಡಿರಿ. ಇದು ಅರ್ಥ ಆಯಿತು ಅಂತ ಹೇಳಿದ್ರೆ ಸಿಂಪಲ್ ಕಾನ್ಸೆಪ್ಟ್, ಹೌದು. ಇದನ್ನು ಅರ್ಥ ಮಾಡ್ಕೊಳ್ತು ಅಂತ ಹೇಳಿದ್ರೆ ಇನ್ನು ಬರೋ ಟಾಪಿಕ್ ವರ್ಕ್, ಎನರ್ಜಿ ಟಾಪಿಕ್, ನ್ಯೂಮರಿಕಲ್ಸು ಅವೆಲ್ಲ ನೀವು ಆರಾಮಾಗಿ ಮಾಡ್ತೀರಾ, ಸರಿನಾ? ಸೊ ಇದು ಸಿಂಪಲಾಗಿ ಕಾಣ್ತಾ ಇದೆ, ಆದರೆ ತುಂಬ ಕಡೆ ಉಪಯೋಗಿಸ್ತೀವಿ. ಮತ್ತೊಂದು, ಹೌ ಕೆನ್ ವಿ ಮೆಷರ್ ಎನರ್ಜಿ? ಎನರ್ಜಿ ಹೇಗೆ ಮೆಷರ್ ಮಾಡ್ಬೋದು? ಯಾವುದೊಂದು ವಸ್ತುವಲ್ಲಿ ಎಷ್ಟು ಎನರ್ಜಿ ಅಂತ ಇದೆ ಅಂತ ಹೇಳಿ ಹೇಗೆ ಹೇಳ್ಬೋದು? ಏನಿಲ್ಲ, ಇಫ್ ವಿ ಟೆಲ್ ದ್ಯಾಟ್, ಏನಂತ ಹೇಳಿ, ದ ಆಬ್ಜೆಕ್ಟ್ ಹ್ಯಾಸ್ 10 joules ಆಫ್ ವರ್ಕಿಂಗ್ ಕೆಪಾಸಿಟಿ ಅಂತ ಹೇಳಿದ್ರೆ ಇಷ್ಟು, ಈ ಎನರ್ಜಿ ಎಷ್ಟು, ಈ 10 joules ಅಷ್ಟು ಕೆಲಸ ಮಾಡೋಕ್ಕೆ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಟ್ ಹ್ಯಾಸ್ 10 joules ಆಫ್ ಎನರ್ಜಿ ಅಂತ ಹೇಳಿ, ಸರಿನಾ? ಸೊ ಇಲ್ಲಿ ನೋಡಿಲಿ, ದ ಎನರ್ಜಿ ಪೊಸೆಸ್ ಬೈ ಎನ್ ಆಬ್ಜೆಕ್ಟ್ ಇಸ್ ದಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್. ಹಾಂ, ಇದರಲ್ಲಿ ಇಷ್ಟಿದೆ ಕೆಲಸ ಕೆಪಾಸಿಟಿ ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟಿದೆ ಎನರ್ಜಿ ಅಂತ ಹೇಳಿ. ನೋಡಿಲಿ, 10 joules, 10 joules. ಸೊ ಇದನ್ನು ಹೇಗೆ ಉಪಯೋಗಿಸ್ಕೊಬೋದು ಅದನ್ನೆಲ್ಲ ಹೋಗ್ತಾ ನೀವೇ ಅರ್ಥ ಮಾಡ್ಕೊತೀರಾ. ಸೊ ಇದೆಲ್ಲ ಪುಟ್ಟು ಇಂಟ್ರಡಕ್ಷನ್ನು ಹೌದು, ಬಟ್ ಇದರ ಅಪ್ಲಿಕೇಶನ್ ತುಂಬ ಇದೆ, ಸರಿನಾ? ನೀವು ಪಾಸ್ ಮಾಡಿಕೊಂಡು ಎಲ್ಲ ಬರ್ಕೊಳ್ಳಿ. ಚಿತ್ರನೂ ಬರ್ಕೊಬೇಕು, ಡಿರೈವೇಷನ್ನು, ಡೆಫಿನೇಷನ್ ಅಲ್ಲ, ಡೆಫಿನೇಷನ್ಸು, ಫ್ಲೋ ಚಾರ್ಟು, ಚಿತ್ರ, ವರ್ಡಿಂಗು ಅವೆಲ್ಲ ಬರ್ಕೊಬೇಕು.